ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಾಮಧೇನು ಎಂದು ಹೆಸರುವಾಸಿಯಾದಂತಹ ನಮ್ಮ ಶ್ರೀ ಗುರು ರಾಘವೇಂದ್ರ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ನಾವು ಏನು ಮಾಡಬೇಕು ಎಂಬುದನ್ನು ನೋಡೋಣ ಬನ್ನಿ. ರಾಯರ ಅನುಗ್ರಹ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಸಿಗಲ್ಲ. ರಾಯರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕೆಂದರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರಿಗೆ ಮೊದಲು ಸೇವೆಯನ್ನು ಸಲ್ಲಿಸಬೇಕು. ಅದು ಯಾವ ರೀತಿ ನಾವು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕೆಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ರಾಯರ ಮೇಲೆ ನಮಗೆ ಸಂಪೂರ್ಣವಾದ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ಇರಬೇಕು. ಪ್ರತಿದಿನ ನಾವು ರಾಯರ ಮೂಲ ಮಂತ್ರವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದು ರಾಯರ ಮೂಲ ಮಂತ್ರ. ಈ ಮಂತ್ರವನ್ನು ನಾವು ಪ್ರತಿದಿನ 21 ಬಾರಿ ನಾವು ಪಠಿಸಬೇಕು. ಪೂಜೆ ಮಾಡುವ ಸಮಯದಲ್ಲಾಗಲಿ ಅಥವಾ ಸಾಯಂಕಾಲ ನೀವು ದೇವರ ಮುಂದೆ ದೀಪ ಹಚ್ಚುವಂಥ ಸಮಯದಲ್ಲಾಗಲಿ ಈ ಮಂತ್ರವನ್ನು 21 ಬಾರಿ ನಾವು ಈ ಮಂತ್ರವನ್ನು ಪಠಿಸಬೇಕು. ಹಾಗೆಯೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ರಾಯರ ಒಂದು ನಾಮಲೇಖನವನ್ನು ಪ್ರತಿದಿನ ನಾವು 108 ಬಾರಿ ಬರೆಯಬೇಕು. 108 ಬಾರಿ ನಾವು ಬರೆಯುವಾಗ ರಾಯರ ನಾಮಲೇಖನವನ್ನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದನ್ನು ನಾವು ಹೇಳುತ್ತಲೇ ಬರೆಯುವಾಗ ನಾವು ಈ ಪದವನ್ನು, ಈ ರಾಯರ ನಾಮಲೇಖನವನ್ನು ಅನ್ನುತ್ತಲೇ ನಾವು ರಾಯರ ಹೆಸರನ್ನು ನಾವು 108 ಬಾರಿ ಬರೆಯಬೇಕು. ಇನ್ನು ಸಾಧ್ಯವಾದರೆ ನಾವು ಪ್ರತಿದಿನ ರಾಯರ ಪೂಜೆಯನ್ನು ಮಾಡಬೇಕು. ನಮಗೆ ಪ್ರತಿದಿನ ರಾಯರ ಪೂಜೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಪ್ರತಿ ಗುರುವಾರ, ರಾಯರಿಗೆ ಪ್ರಸಿದ್ಧವಾದಂಥ ವಾರ ಗುರುವಾರ, ಪ್ರತಿ ಗುರುವಾರ ರಾಯರ ಪೂಜೆಯನ್ನು ನಾವು ಮಾಡಬೇಕು. ಅತಿ ಶ್ರದ್ಧೆಯಿಂದ ಭಕ್ತಿಯಿಂದ ರಾಯರ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನಿಟ್ಟು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡಬೇಕು. ಪ್ರತಿ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ಮನೆಯನ್ನೆಲ್ಲ ಶುದ್ಧಗೊಳಿಸಿ ರಾಯರ ಪೂಜೆಯನ್ನು ಮಾಡಬೇಕು. ರಾಯರ ಫೋಟೋ ಅಥವಾ ರಾಯರ ವಿಗ್ರಹವನ್ನು ಪೂಜೆ ಮಾಡಬೇಕಾಗುತ್ತದೆ. ನಮಗೆ ಎಷ್ಟು ಸಾಧ್ಯವೋ, ನಮಗೆ ಯಾವ ರೀತಿ ರಾಯರ ಪೂಜೆಯನ್ನು ಮಾಡಲು ಸಾಧ್ಯವಾಗುತ್ತದೆಯೋ ಆ ರೀತಿ ನಾವು ರಾಯರ ಪೂಜೆಯನ್ನು ಮಾಡಬೇಕು. ನೀವು ಸರಳವಾಗಿ ಕೂಡ ಮಾಡಬಹುದು ಅಥವಾ ಇಲ್ಲ ನಾವು ಆಡಂಬರದಿಂದ ಮಾಡುತ್ತೇವೆ ಎಂದರೂ ಕೂಡ ಮಾಡಬಹುದು. ರಾಯರ ಪೂಜೆಯನ್ನು ಮಾಡಲು ನಮಗೆ ರಾಯರ ಫೋಟೋ ಒಂದಿದ್ದರೆ ಸಾಕು. ರಾಯರ ಫೋಟೋವನ್ನು ತೆಗೆದುಕೊಂಡು ಶುದ್ಧವಾಗಿ ಸ್ವಚ್ಛವಾಗಿ ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ತುಂಬ ಇಷ್ಟವಾದಂಥ ಗಂಧವನ್ನು ಹಚ್ಚಬೇಕು. ರಾಯರು ಯತಿಗಳು, ರಾಯರಿಗೆ ಕುಂಕುಮವನ್ನು ಹಚ್ಚಬಾರದು, ರಾಯರಿಗೆ ಗಂಧಕವನ್ನು ಹಚ್ಚಬೇಕು. ತಪ್ಪದೇ ರಾಯರಿಗೆ ತುಳಸಿ ದಳವನ್ನು ಏರಿಸಬೇಕು. ರಾಯರಿಗೆ ಪ್ರಿಯವಾದಂಥ ತುಳಸಿ ದಳವನ್ನು ರಾಯರಿಗೆ ತಪ್ಪದೇ ತುಳಸಿ ದಳವನ್ನು ಏರಿಸಬೇಕು. ರಾಯರ ಮುಂದೆ 2 ದೀಪಗಳನ್ನು ಹಚ್ಚಬೇಕು. ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ನಮ್ಮ ಹತ್ರ ತುಪ್ಪದ ದೀಪವನ್ನು ಹಚ್ಚಲು ಆಗಲ್ಲ ಅಂದರೆ ನಾವು ಪ್ರತಿದಿನ ಪೂಜೆ ಮಾಡುವಾಗ ಯಾವ ರೀತಿ ದೀಪವನ್ನು ಹಚ್ತೇವೋ ಆ ರೀತಿ ನಾವು ದೀಪವನ್ನು ಹಚ್ಚಬಹುದು. ನಮಗೆ ಸಾಧ್ಯವಾದಷ್ಟು ಹೂವಿನಿಂದ ರಾಯರ ಅಲಂಕಾರವನ್ನು ಮಾಡಬೇಕು. ಸಾಧ್ಯವಾದಷ್ಟು ತುಳಸಿ ದಳಗಳಿಂದ ರಾಯರಿಗೆ ನಾವು ಒಂದು ಮಾಲೆಯನ್ನು ಕೂಡ ಮಾಡಿ ಹಾಕಬಹುದು. ಮಾಲೆ ಮಾಡುವಷ್ಟು ತುಳಸಿ ದಳ ನಿಮ್ಮ ಹತ್ತಿರ ಇಲ್ಲ ಅಂದರೆ 1 ದಳವನ್ನಾದರೂ ರಾಯರಿಗೆ ತಪ್ಪದೇ ಅರ್ಪಿಸಿ. ರಾಯರಿಗೆ ನೀವು ನೈವೇದ್ಯಕ್ಕೆ ಸಾಧ್ಯವಾದರೆ ನಿಮಗೆ ಯಾವುದಾದರೂ ಒಂದು ರುಚಿಕರವಾದಂಥ ಸಿಹಿ ತಿಂಡಿಯನ್ನು ಮಾಡಿ ರಾಯರಿಗೆ ನೈವೇದ್ಯವನ್ನು ತೋರಿಸಬೇಕು. ನಿಮಗೆ ಅಷ್ಟೂ ಆಗಲ್ಲ ಅಂದರೆ ರಾಯರಿಗೆ 2 ಬಾಳೆಹಣ್ಣುಗಳನ್ನು ಅಥವಾ ಬೇರೆ ಯಾವುದಾದ್ರು ಹಣ್ಣುಗಳಿದ್ದರೆ ರಾಯರ ಮುಂದೆ ಹಣ್ಣುಗಳನ್ನು ಇಡಬಹುದು. ಸಕ್ಕರೆ ಮತ್ತು ಹಾಲಿನಿಂದ ಕೂಡ ರಾಯರಿಗೆ ನೈವೇದ್ಯವನ್ನು ತೋರಿಸಬಹುದು. ರಾಯರಿಗೆ 2 ಊದಿನ ಬತ್ತಿಯಿಂದ ರಾಯರಿಗೆ ಊದಿನ ಬತ್ತಿಯನ್ನು ಬೆಳಗಿ ಕರ್ಪೂರವನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡಿ. ಪ್ರತಿ ಗುರುವಾರ ತಪ್ಪದೆ ಇದೇ ರೀತಿ ರಾಯರ ಪೂಜೆಯನ್ನು ಮಾಡುತ್ತಾ ಬನ್ನಿ. ಪ್ರತಿದಿನ ತಪ್ಪದೆ ರಾಯರ ಮೂಲ ಮಂತ್ರಗಳನ್ನು ಹೇಳುತ್ತಾ ಬನ್ನಿ. ಪ್ರತಿದಿನ 108 ಬಾರಿ ರಾಯರ ನಾಮಲೇಖನವನ್ನು ಬರೆಯುತ್ತಾ ಬನ್ನಿ. ಇಷ್ಟೆಲ್ಲವನ್ನು ನಾವು ಮಾಡಬೇಕಾದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ರಾಯರ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇರಬೇಕು. ರಾಯರನ್ನು ನಂಬಿದರೆ ಮಾತ್ರ ನಮಗೆ ರಾಯರ ಅನುಗ್ರಹವಾಗುತ್ತದೆ. ರಾಯರನ್ನು ನಂಬದೇ ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ರಾಯರ ಅನುಗ್ರಹ ನಮಗೆ ಸಿಗುವುದಿಲ್ಲ.
ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ರಾಯರು ನಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವ ನಂಬಿಕೆ ನಮಗೆ ಇರಬೇಕು. ಪ್ರತಿದಿನ ನಮ್ಮ ಸಮಸ್ಯೆಗಳನ್ನು, ನಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಪ್ರತಿದಿನ ರಾಯರ ಮುಂದೆ ಹೇಳುತ್ತಾ ಬನ್ನಿ. ನಾವು ಮಾಡುವ ಪೂಜೆಯಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಶುದ್ಧವಾಗಿದ್ದರೆ ಖಂಡಿತ ರಾಯರಿಗೆ ನಮ್ಮ ಮಾತುಗಳು ಕೇಳಿಸುತ್ತದೆ. ನಮ್ಮ ಪೂಜೆ ರಾಯರಿಗೆ ಸಲ್ಲುತ್ತದೆ. ಹಾಗೆ ಆದಷ್ಟು ಬೇಗ ರಾಯರಿಗೆ ನಮ್ಮ ಬೇಡಿಕೆಗಳು ತಲುಪುತ್ತದೆ. ಆದಷ್ಟು ಬೇಗ ನಮಗೆ ರಾಯರ ಅನುಗ್ರಹ ಕೂಡ ಆಗುತ್ತದೆ. ಯಾವುದೇ ಕಾರಣಕ್ಕೂ ನಾವು ಮಾಡುತ್ತಿರುವಂಥ ರಾಯರ ಸೇವೆಯಲ್ಲಿ ಬದಲಾವಣೆಗಳಾಗಬಾರ್ದು. ನಮ್ಮ ಸೇವೆ ನಿರಂತರವಾಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ರಾಯರ ಸೇವೆಯನ್ನು ಅರ್ಧಕ್ಕೆ ನಿಲ್ಲಿಸೋಕ್ಕೆ ಹೋಗಬೇಡಿ. ನಮ್ಮ ಸೇವೆ ನಿರಂತರವಾಗಿರಬೇಕು. ಆಗ ಮಾತ್ರ ನಮಗೆ ರಾಯರ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಪ್ರತಿದಿನ ರಾಯರ ಸೇವೆಗಳನ್ನು ಮಾಡಿ ಆದಷ್ಟು ಬೇಗ ಎಲ್ಲರಿಗೂ ರಾಯರ ಅನುಗ್ರಹವಾಗಲೆಂದು ಬೇಡಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.